ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಮಹಾರಾಷ್ಟ್ರೀಯನ್ ಸ್ಟೈಲ್ ಬಟಾಟಾ ರಸ್ ಬಜ್ಜಿ ಮಾಡೋದನ್ನು ತೋರಿಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಪ್ಯಾನ್ಗೆ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆನ ಚಲೋತ್ನಂಗೆ ಮೊದಲು ಬಿಸಿ ಮಾಡ್ಕೊಳ್ಳೋಣಂತ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚೆ ಸಾಸಿವೆ ಹಾಕ್ಕೊಳ್ಳೋಣ, ಒಂದು ಅರ್ಧ ಚಮಚೆ ಜೀರಿಗೆ ಹಾಕ್ಕೊಳ್ಳೋಣ. 2 ಚಟ ಆದಮೇಲೆ ಒಂದು 2 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಳ್ಳೋಣಂತ. ಕರಿಬೇವು ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿಗೆ ಇಟ್ಕೊಂಡಂಥ ಒಂದು ಉಳ್ಳಾಗಡ್ಡಿನ ಹಾಕ್ಕೊಂಡು ನಾನು ಚಲೋತ್ನಂಗಿಲ್ಲೇ ಫ್ರೈ ಮಾಡ್ಕೋತಾನಂತ. ನೆಕ್ಸ್ಟ್ ಈಗ ನಾನು 1 ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನು ಉಳ್ಳಾಗಡ್ಡಿ ಜೊತೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೇನಂತ. ಚಲೋತ್ನಂಗೆ ಮಿಕ್ಸ್ ಆದಮೇಲೆ ನಾ ಈಗ 1 ಟೊಮೆಟೊನ ಮೊದಲನ್ನ ಪೇಸ್ಟ್ ಮಾಡಿಟ್ಕೊಂಡೀನಿ. ಆ ಪೇಸ್ಟ್ನ ಇದಕ್ಕೆ ಹಾಕಿ ಹಸಿ ಸ್ಮೆಲ್ ಹೋಗೋ ಮಟ್ಟ ಫ್ರೈ ಮಾಡ್ಕೋತೇನಂತ. ನೆಕ್ಸ್ಟ್ ಈಗ ನಾನು ಮೊದಲನ ಒಂದು 4 ಆಲೂಗಡ್ಡಿನ ಕುದಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡೀನಿ. ಆ ಆಲೂಗಡ್ಡೆ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೇನಂತ. ಈಗ ನಾನು ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೋತೀನಿ. ಒಂದು ಅರ್ಧ ಚಮಚೆ ಅರಿಶಿನ ಹಾಕ್ಕೋತೀನಿ, ಮತ್ತು 1 ಚಮಚದಷ್ಟು ಒಣ ಖಾರ ಪುಡಿ ಹಾಕ್ಕೋತೀನಿ. ಒಂದು ಅರ್ಧ ಚಮಚದಷ್ಟು ನಾ ಈಗ ಇದಕ್ಕೆ ಗರಂ ಮಸಾಲ ಹಾಕ್ಕೋತೀನಿ, ಮತ್ತು ನಿಮ್ಮ ಟೇಸ್ಟ್ ನೋಡಿಕೊಂಡು ಸಾಲ್ಟನ್ನ ಹಾಕೋರಿ. ನಾ ಇಲ್ಲೇ ಒಂದು ಅರ್ಧ ಚಮಚದಷ್ಟು ಸಾಲ್ಟ್ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೇನಂತ. ಮಸಾಲಾನ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾ ಇದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿ ಒಂದು ಕುದಿನ ಈಗ ಇದನ್ನು ಕುದಿಸ್ಕೊತೇನಂತ. ಪಲ್ಯ ಕುದ್ದ ರೆಡಿ ಆಗೈತಿ. ಈಗ ಲಾಸ್ಟ್ ಇದಕ್ಕೆ ಗ್ಯಾಸ್ ಆಫ್ ಮಾಡಿ ನಾವು ಮೊಸರು ಹಾಕ್ಕೊಳ್ಳೋಣಂತ. ಮೊಸರನ್ನ ನಾವು ಒಂದು ಗಿರ್ದಾ ಬಾಟಲ್ದಷ್ಟು ಮೊಸರನ್ನ ಮೊದಲು ಕಡದು ಇಟ್ಕೊಂಡೀನಿ, ಅದನ್ನು ಇದಕ್ಕೆ ಹಾಕೋತೇನಂತ. ನೋಡಿರಿ, ಗ್ಯಾಸ್ ಆಫ್ ಮಾಡಿ ಹಾಕ್ರಿ, ಇಲ್ಲ ಮೊಸರು ಒಡೆದು ಬಿಡ್ತೈತಿ. ಮತ್ತು ಮ್ಯಾಲೆ ಗಾರ್ನಿಷಿಂಗಿಗೆ ಕೊತ್ತಂಬರಿ ಉದುರಿಸಿದ್ರೆ ದೋಸಾಕ, ಪೂರಿಗೆ ಮತ್ತು ಚಪಾತಿಗೆ ಗ್ರೇವಿ ರೆಡಿ ಆಯ್ತು ನೋಡಿರಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಮಹಾರಾಷ್ಟ್ರನ್ ಸ್ಟೈಲ್ ಬಟಾಟಾ ರಸ್ ಬಾಜಿ ರೆಡಿ ಆಗೈತಿ. ನಾ ಇವತ್ತು ಇದನ್ನು ದೋಸೆ ಜೊತೆ ಸರ್ವ್ ಮಾಡತ್ತೀನಿ. ನೀವು ಮನೆಯೊಳಗೆ ಮಾಡಿರಿ, ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನನಗೆ ಸಪೋರ್ಟ್ ಮಾಡಿರಿ, ನನ್ನ ವಿಡಿಯೋನ ಲೈಕ್ ಮಾಡಿರಿ. ಥ್ಯಾಂಕ್ ಯು.